ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಸ್ಕೋಟ ಸಸ್ಯ ರೋಗದಿಂದ ಬೆಳೆಗಳು ಸರ್ವನಾಶ, ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳುವಂತೆ ರೈತರ ಒತ್ತಾಯ. ವಿಶ್ವಗುರು ಬಸವಣ್ಣ ಹಾಗೂ ಅಕ್ಕ ಮಹಾದೇವಿ ಅವಹೇಳನ, ಕಲಬುರಗಿಯಲ್ಲಿ ಲಿಂಗಾಯತ ಮಹಾಸಭಾ ಹಾಗೂ ಬಸವ ಭಕ್ತರಿಂದ ಪ್ರತಿಭಟನೆ. ಸರ್ಕಾರದ ಆದೇಶ ಪಾಲಿಸದೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ವಾರ್ಡನ್ ಮೈಮೂದ್ ನದಾಫ್ ಅಮಾನತ್ತಿಗೆ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಎದುರು ಧರಣಿ ಸತ್ಯಾಗ್ರಹ. ಕಲಬುರಗಿಯಲ್ಲಿ ಡಾಕ್ಟರ್ ಮಾತೆ ಮಹಾದೇವಿ ಅವರ 80ನೇ ಜನ್ಮ ದಿನಾಚರಣೆ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಈಗ ವಾರ್ತೆಗಳ ವಿವರ. ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಸ್ಕೋಟ ಎಂಬ ಅಪಾಯಕಾರಿ ಸಸ್ಯ ರೋಗ ರೈತರ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿರುವುದು ರೈತರಲ್ಲಿ ಆತಂಕ ಉಂಟುಮಾಡಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಸ್ಕೋಟ ಅಥವಾ ಅಂತರವಳ್ಳಿ ಎಂಬ ಭಯಾನಕ ಸಸ್ಯ ರೋಗ ವೈರಸ್ ವ್ಯಾಪಕವಾಗಿ ಹರಡುತ್ತಿದ್ದು ರೈತರ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿದೆ ಎಂದು ರೈತರು ಪತ್ರಿಕಾಗೋಷ್ಠಿಯಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಕಸೋಟ ಸಸ್ಯವು ತೊಗರಿ, ಉದ್ದು, ಹೆಸರು, ಈರುಳ್ಳಿ ಸೇರಿದಂತೆ ಹಲವಾರು ಬೆಳೆಗಳಲ್ಲಿ ಬೆಳೆಯುತ್ತಿದ್ದು ಆ ಬೆಳೆಗಳಿಗೆ ನೀಡುವ ಪೌಷ್ಟಿಕಾಂಶವನ್ನು ಶೋಷಿಸಿಕೊಂಡು ಬೆಳೆಗಳನ್ನು ಸಂಪೂರ್ಣವಾಗಿ ಹಾನಿಗೊಳಿಸುತ್ತಿದೆ. ಒಂದು ಬೀಜ ನೆಲಕ್ಕೆ ಬಿದ್ದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಹೆಚ್ಚಾಗುವ ಈ ಸಸ್ಯವು ಹೊಲದಲ್ಲಿರುವ ಎಲ್ಲ ಬೆಳೆಗಳನ್ನು ಸರ್ವನಾಶ ಮಾಡುತ್ತಿರುವುದಾಗಿ ರೈತರು ತಿಳಿಸಿದ್ದಾರೆ. ಈ ಸಮಸ್ಯೆಯಿಂದ ಬೇಸತ್ತ ರೈತರು ಈಗಾಗಲೇ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ರೈತರ ಹೋರಾಟದ ನಂತರ ಅಧಿಕಾರಿಗಳು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಹೈದರಾಬಾದ್ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನಿಗಳನ್ನು ಸ್ಥಳಕ್ಕೆ ಕರೆಸಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಈ ಕಸೋಟ ಅಥವಾ ಅಂತರವಳ್ಳಿ ಸಸ್ಯವು ಮೂಲತಃ ಅರಬ್ ರಾಷ್ಟ್ರಗಳಲ್ಲಿ ಕಂಡುಬರುವ ಅಪಾಯಕಾರಿ ಪರೋಪಜಿ ಸಸ್ಯವಾಗಿದ್ದು ಇದಕ್ಕೆ ಪರಿಣಾಮಕಾರಿ ಔಷಧಿ ಇಲ್ಲ ಎಂಬುದಾಗಿ ವಿಜ್ಞಾನಿಗಳು ರೈತರ ಸಮ್ಮುಖದಲ್ಲಿ ತಿಳಿಸಿದ್ದಾರೆ ಎಂದು ರೈತರು ಹೇಳಿದ್ದಾರೆ.
ಕಳೆದ 1-2 ವರ್ಷಗಳಿಂದ ಈ ಸಸ್ಯ ರೋಗವು ಕಲಬುರಗಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿದ್ದು ತೊಗರಿ ಸೇರಿದಂತೆ ಹಲವು ಬೆಳೆಗಳನ್ನು ಸಂಪೂರ್ಣವಾಗಿ ಹಾನಿಗೊಳಿಸುತ್ತಿದೆ. ಇದರಿಂದ ರೈತರಿಗೆ ಭಾರಿ ಆರ್ಥಿಕ ನಷ್ಟ ಉಂಟಾಗಿದೆ. ಆದ್ದರಿಂದ ತಕ್ಷಣ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿಯಾಗಿ ಈ ಸಸ್ಯ ರೋಗದಿಂದ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಸಮೀಕ್ಷೆ ನಡೆಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು. ಜೊತೆಗೆ ಈ ಕಸೋಟ ಸಸ್ಯವನ್ನು ನಿಯಂತ್ರಿಸಲು ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಕುರಿತು ಸರ್ಕಾರ ತುರ್ತು ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ರೈತರು ಒತ್ತಾಯಿಸಿದ್ದಾರೆ. ಬಹಳಷ್ಟು ಅತ್ಯಂತ ಅಪಾಯಕಾರಿ ವೈರಸ್ ರೂಪದಲ್ಲಿ ಬೆಳೆ ಹಾನಿಯಾಗ್ತಿದ್ದು, ಇದನ್ನು ಮಾನ್ಯ ಕಲಬುರಗಿ ಜಿಲ್ಲೆಯ ಜಿಲ್ಲಾಡಳಿತದ ಎದುರುಗಡೆ ನಾವು ಜುಲೈ 26ನೇ ತಾರೀಕು ಹೋರಾಟವನ್ನು ಕೂಡ ಮಾಡಿದ್ವಿ. ರೈತರು ಅಂದರೆ ಅನ್ನದಾತರು, ನಮ್ಮ ದೇಶದ ದೇವರು ಅಂತ ಕರೀತಾ ಇರುವಂಥ ರೈತರಿಗೆ ಸುಮಾರು 2-3 ವರ್ಷಗಳಿಂದ ಒಂದು ವಿದೇಶಿ ತಳಿ ವೈರಸ್ ಕಸ್ಕೂಟ ಅಂತ ಕರಿತೀವಿ, ಇದು ಅತ್ಯಂತ ವಿಷಕಾರಿ ಅಂಥೇಳಿ ನಾವು ತಾಲೂಕಿನ ಕೃಷಿ ಅಧಿಕಾರಿಗಳಿಗೂ ಮತ್ತು ಜಿಲ್ಲೆಯ JD ಅಧಿಕಾರಿಗಳಿಗೆ ಕೇಳಿದಾಗ ಇದು ನಮ್ಮ ಗಮನಕ್ಕೆ ಇಲ್ಲ, ಕೂಡಲೇ ಇದನ್ನು ಸಂಬಂಧಪಟ್ಟ ವಿಜ್ಞಾನಿಗಳಿಗೆ ಕರೆಸಿ ಸಂಶೋಧನೆ ಮಾಡಿ ಇದನ್ನು ಏನು ಎಂಬುದು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದರು. ನಾವು 2025 ಆಗಸ್ಟ್ 26ಕ್ಕೆ ಹೋರಾಟ ಮಾಡಿದಾಗ ಮಾನ್ಯ ಕಲಬುರಗಿ ಜಿಲ್ಲೆಯ ಜಂಟಿ ಕೃಷಿ ಅಧಿಕಾರಿಗಳು, ಅದೇ ರೀತಿಯಾಗಿ ಹೈದರಾಬಾದ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಮತ್ತು ರಾಯಚೂರು ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನಿಗಳನ್ನು ಕರೆಸಿ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ವರದಿಯನ್ನು ಸಲ್ಲಿಸೋದಕ್ಕಾಗಿ ಕಾಲಾವಕಾಶ ತಗೊಂಡ್ರು. ಅದಾದ ನಂತರ ದಿನಾಂಕ 11/3/2026 ಮೊನ್ನೆ ತಾನೇ ವಿಶ್ವವಿದ್ಯಾಲಯದಿಂದ ವರದಿ ಬಂದಿದಂತೆ ಸರ್ ವರದಿ ಕೊಡಬೇಕಂತ ನಾವು ಕೇಳಿದಾಗ ಇಲ್ಲ, ಕೇವಲ ಇದು ಉದ್ದು ಹೆಸರು ತೊಗರಿಗಷ್ಟೇ ಮಳೆಗಾಲದಿಂದಲೇ ಬರ್ತದಂತ ಅವರು ಆ ಹೋರಾಟ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕರು ಮತ್ತು ತಾಲೂಕಿನ ಕೃಷಿ ಅಧಿಕಾರಿಗಳು ಹೇಳಿದರು. ಕೇವಲ ಆ ಬರುವಂಥ ವರ್ಷದ ಆದಾಯನು ಈ ಕಲ್ಯಾಣ ಕರ್ನಾಟಕ ತೊಗರಿ ನಾಡು ಅಂತ ಏನು ಕರಿತೀವಿ, ಆದರೆ ಎಕರೆಗೆ 10 ಚೀಲ ಬರುವಂಥ ಜಾಗದಲ್ಲಿ 1 ಚೀಲ ತೊಗರಿ ಇಳುವರಿ ಬಂದಿದೆ. ಇದಕ್ಕೆ ಔಷಧಿಯೂ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ. ನೆಲಕ್ಕೆ ಬಿತ್ತಂದ್ರೆ 1 ಲಕ್ಷ ಬೀಜ ಉತ್ಪಾದನೆ ಅಂತ ಹೇಳ್ತಾರೆ. ಹಿಂಗಿದ್ದಾಗ ನಮ್ಮ ತೊಗರಿ ನಾಡಿನಲ್ಲಿ ಒಂದು ತೊಗರಿ ಇಷ್ಟೊಂದು ಹಾಳಾಗ್ತಿದ್ರು ಕೂಡ ಇಲ್ಲಿನ ಕಲ್ಯಾಣ ಕರ್ನಾಟಕ ಎಲ್ಲ ಚುನಾಯಿತ ಶಾಸಕರು, ಸಂಸದರು ಈ ಅರಬ್ ಕಂಟ್ರಿ ವಿದೇಶಿ ತಳಿ ಬಗ್ಗೆ ಮಾತನಾಡಬಹುದಿತ್ತು. ಆದರೆ ನಿನ್ನೆ ದಿವಸ ಕಲಬುರಗಿ ಉಸ್ತುವಾರಿ ಸಚಿವರು ಮತ್ತು ಚಿಂಚೋಳಿ ವಿಧಾನಸಭಾ ಶಾಸಕರಷ್ಟೇ ಮಾತಾಡ್ಯಾರ. ಅವರಿಗೂ ಕೂಡ ರೈತರ ವತಿಯಿಂದ ನಾವು ಒತ್ತಾಯಿಸ್ತೀವಿ, ಇದು ವಿದೇಶಿ ತಳಿ ಅತ್ಯಂತ ಭಯಾನಕರ ಅಂತೇಳಿ ನಾವು ಹೇಳ್ತಾ ಇಲ್ಲ. ಇದು ನೆಲಕ್ಕೆ ಬಿತ್ತಂದ್ರೆ 1 ಲಕ್ಷ ಉತ್ಪಾದನೆ ಮಾಡ್ತಾರೆ ಅಂತೇಳಿ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಕೊಟ್ಟರಂಥ ವರದಿ. ವಿಶ್ವಗುರು ಬಸವಣ್ಣ ಹಾಗೂ ಅಕ್ಕ ಮಹಾದೇವಿ ಕುರಿತು ವ್ಯಕ್ತಿಯೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿರುವುದನ್ನು ಖಂಡಿಸಿ ಕಲಬುರಗಿಯಲ್ಲಿ ಲಿಂಗಾಯತ ಮಹಾಸಭಾ ಹಾಗೂ ಬಸವ ಭಕ್ತರು ಪ್ರತಿಭಟನೆ ನಡೆಸಿದರು. ನಗರದ ಜಗತ್ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅವಹೇಳನಕಾರಿ ಪೋಸ್ಟ್ ಹಾಕಿದ ವ್ಯಕ್ತಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು ಧಾರ್ಮಿಕ ಹಾಗೂ ಸಾಮಾಜಿಕ ಮಹನೀಯರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿದವರ ವಿರುದ್ಧ ಸರ್ಕಾರ ತಕ್ಷಣ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಬೇಕು. ಆ ಕಿಡಿಗೇಡಿಯನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು. ಒಂದು ವೇಳೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದೆ ಆರೋಪಿಯನ್ನು ಬಂಧಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದರು. ಮಹಾತ್ಮರನ್ನ, ತ್ಯಾಗಿಗಳನ್ನ ನಿಂದಿಸಿ ಅವಹೇಳನಕಾರಿ ಮಾಡತಕ್ಕಂಥ ಧರ್ಮದ್ರೋಹಿಗಳು ನಿನ್ನೆ ತಾನೇ ರಮಾಕಾಂತ್ ಎಂ ಅಂತಕ್ಕಂಥ ಒಬ್ಬ ಧರ್ಮದ್ರೋಹಿ, ರಮಾಕಾಂತ್ ಎಂಬ ವ್ಯಕ್ತಿ ಧರ್ಮದ್ರೋಹಿ ರಮಾಕಾಂತನನ್ನ ನಿನ್ನಿನ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಮಹಾತ್ಮ ಬಸವಣ್ಣನವರನ್ನ, ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನ ಮತ್ತು ಜಗನ್ಮಾತೆ, ವಿಶ್ವದ ಪ್ರಪ್ರಥಮ ಕವಯಿತ್ರಿ ಜಗನ್ಮಾತೆಯವರನ್ನ
ಅಶ್ಲೀಲವಾಗಿರ್ತಕ್ಕಂಥ ಭಾಷೆಯನ್ನ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿರ್ತಕ್ಕಂಥದ್ದು ಎಲ್ಲ ಏನಪ್ಪಾ ಅಂದ್ರೆ ಬಸವಾದಿ ಶರಣರ ಅನುಯಾಯಿಗಳಿಗೆ, ಬಸವಣ್ಣನವರ ಅಂಬೇಡ್ಕರ್ ತತ್ವದ ಅನುಯಾಯಿಗಳಿಗೆ ಇದನ್ನ ಅವಮಾನಿಸಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಗೋಚರವಾಗ್ತಾ ಇದೆ. ಕೇವಲ ಈ ಪ್ರತಿಭಟನೆ ಸಾಂಕೇತಿಕ ಅಲ್ಲ, ಎಲ್ಲಿವರೆಗೆ ಅವರಿಗೆ ಶಿಕ್ಷೆಯನ್ನ ವಿಧಿಸಿ ಅದರ ಹಿಂದೆ ಕಾಣದ ಕೈಗಳನ್ನ ನಮಗೆ ಗೋಚರ ಆಗುವವರೆಗೆ ಈ ಹೋರಾಟವನ್ನ ನಿಲ್ಲುವುದಿಲ್ಲ ಅಂತಕ್ಕಂಥದ್ದು ನಾವು ಸೂಚನೆ ನೀಡ್ತಾ ಇದ್ದೇವೆ. ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ ಮತ್ತು ಜಗನ್ಮಾತೆ ಅಕ್ಕ ಮಹಾದೇವಿಯವ್ರನ್ನ ಬಹಳ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಇದು ನಾವೆಲ್ಲರೂ ಕೂಡ ಕಲಬುರಗಿ ಏನು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅನುಯಾಯಿಗಳು ಉಗ್ರವಾಗಿ ಖಂಡಿಸ್ತಾ ಇವತ್ತು ಇಂಥ ನೀಚರು ಮತ್ತು ಇಂಥ ದುಷ್ಟರು ಇವ್ರನ್ನ ಸದೆಬಡಿಬೇಕಾಗಿರ್ತಕ್ಕಂಥ ಕೆಲಸ ಸರ್ಕಾರದ್ದು ಮತ್ತು ಕಾನೂನು ಇವೆಲ್ಲವೂ ಕೂಡ ಒಳಗೊಂಡು ಇವತ್ತು ಅಂಥ ಕೆಲವು ನೀಚರನ್ನ ಮುನ್ನೆಲೆಗೆ ತಂದು ಇಂಥ ಮಹಾನ್ ಪುರುಷರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ಅವ್ರನ್ನ ನಿರ್ಲಕ್ಷ್ಯವಾಗಿ ಮಾತಾಡೋದು, ಅವರ ಏನು ಮಹಾನಾಯಕರು ಈ ಮಹಾನ್ ಪುರುಷರು ಅಂತ ಈ ನಾಡಿನಲ್ಲಿ ಇದ್ದಾರೆ ಅವ್ರನ್ನ ಹೆಸರಿಗೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ನಿರಂತರವಾಗಿ ಒಂದು ಷಡ್ಯಂತ್ರವನ್ನ ಒಂದು ದುಷ್ಟ ಶಕ್ತಿಗಳು ಮಾಡ್ತಾ ಬರ್ತಾ ಇದ್ದಾರೆ. ಆ ರಮಾಕಾಂತ್ ಅಂತಕ್ಕಂಥ ವ್ಯಕ್ತಿಯನ್ನ ಕೂಡಲೇ ಸರ್ಕಾರ ಬಂಧಿಸಬೇಕು ಮತ್ತೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಯಾಕಂತಂದ್ರೆ ಇಂಥ ಒಬ್ಬನ ನಾವು ಇವತ್ತು ಕಠಿಣ ಕ್ರಮದಲ್ಲಿ ಬಂಧಿಸಿದಾಗ ಮುಂದೆ ಯಾರು ಕೂಡ ಇಂಥ ಮಹಾನ್ ಪುರುಷರಿಗೆ ಅಪಮಾನ ಆಗಿರ್ಬೋದು, ಅವಹೇಳನಕಾರಿ ಮಾತನಾಡಿರ್ತಕ್ಕಂಥದ್ದು ಅಂದಾಗ ಮಾತ್ರ ನಿಲ್ಲಕ್ಕೆ ಸಾಧ್ಯ ಆಗ್ತದ. ಬಸವಾದಿ ಶರಣರ ಅಕ್ಕಮಹಾದೇವಿ ಮತ್ತು ಬಸವಣ್ಣನವರನ್ನು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಟಂಕದ ಕೆಳಗಿನ ಶಬ್ದವನ್ನು ಉಪಯೋಗಿಸಿ ಹುಬ್ಬಳ್ಳಿಯಲ್ಲಿ ಇರುವಂಥ ರಮಾಕಾಂತನನ್ನು ಜಾಲತಾಣದಲ್ಲಿ ಅವನು ಹಾಕಿದ್ದಾನ, ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾನ. ಅದರ ಪ್ರಯುಕ್ತ ಇವತ್ತಿನ ದಿನ ಅವನಿಗೆ ಸರ್ಕಾರ ಕೂಡಲೇ ಸ್ಪಂದಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣವರನ್ನು ಮತ್ತು ಕರ್ನಾಟಕ ಸಂಸ್ಕೃತಿ ನಾಯಕನ ಘೋಷಿಸಿದ ಪ್ರಯುಕ್ತ ಸರ್ಕಾರ ತನ್ನ ತಾನೇ ಅವನು ಒಂದು ವೈಯಕ್ತಿಕ ಮೊಕದ್ದಮೆ ಹೂಡಿ ಅವನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮತ್ತು ಇತರನೂ ಮಾಡದಂತೆ ಒಂದು ಸರ್ಕಾರ ಆದೇಶ ಹೊರಡಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ನನ್ನ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರದ ಆದೇಶಗಳನ್ನು ಪಾಲಿಸದೆ ಅಡಗಿ ಸಿಬ್ಬಂದಿ ನೇಮಕಾತಿಯಲ್ಲಿ ಅಕ್ರಮವೆಸಗಿದ ವಾರ್ಡನ್ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಿದರು. ಸರ್ಕಾರದ ಆದೇಶ ಪಾಲಿಸದೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಆರೋಪದ ಹಿನ್ನೆಲೆ
ಬಿಸಿಎಂ ಬಾಲಕರ ಮೆಡಿಕಲ್ ಇಂಜಿನಿಯರಿಂಗ್ ವಸತಿ ನಿಲಯದ ವಾರ್ಡನ್ ಮೈಮೂದ್ ನದಾಫ್ ಅವರನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಶುಕ್ರವಾರ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನಾಕಾರರು ಧರಣಿ ಸತ್ಯಾಗ್ರಹ ನಡೆಸಿದರು. ನಗರದಲ್ಲಿ ಜನವರಿ ತಿಂಗಳಲ್ಲಿ ನೂತನ ಪ್ರಾರಂಭವಾದ ಬಿಸಿಎಂ ಬಾಲಕರ ಮೆಡಿಕಲ್ ಇಂಜಿನಿಯರಿಂಗ್ ವಸತಿ ನಿಲಯದಲ್ಲಿ ವಾರ್ಡನ್ ಮೈಮೂದ್ ನದಾಫ್ ಅಡಿಗೆ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡುವಲ್ಲಿ ಲಂಚ ಪಡೆದಿದ್ದಾರೆ ಎಂದು ಆರೋಪಿಸಿದರು. ನಕಲಿ ಬಿಲ್ಲುಗಳನ್ನು ಸೃಷ್ಟಿಸಿ ಸರ್ಕಾರದ ಹಣ ದುರುಪಯೋಗ ಮಾಡಲು ಕುತಂತ್ರ ನಡೆಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು, ಅಧಿಕಾರಿಗಳು ನೋಟಿಸ್ ನೀಡಿದರೂ ವಾರ್ಡನ್ ಅದನ್ನು ಕಡೆಗಣಿಸುತ್ತಿರುವುದಾಗಿ ಹೇಳಲಾಗಿದೆ. ಮತ್ತೊಬ್ಬ ವಾರ್ಡನ್ ಅನ್ನು ನಿಯೋಜಿಸಿದರೂ ಚಾರ್ಜ್ ಹಸ್ತಾಂತರ ಮಾಡದೆ ರಾಜಕೀಯ ಪ್ರಭಾವ ಬಳಸಿಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಹೊಸದಾಗಿ ಆರಂಭವಾದ ಈ ವಸತಿ ನಿಲಯಕ್ಕೆ 1-2-2026ರಿಂದ ಲಲಿತಾಬಾಯಿ, ಗುರುಬಾಯಿ, ಶಕೇರಾ ಬಾನು ಹಾಗೂ ಸಿದ್ದಪ್ಪ ಎಂಬ 4 ಅಡಿಗೆ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿತ್ತು. ಆದರೆ ಇವರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳದೆ ನಿರ್ಲಕ್ಷ್ಯ ವಹಿಸಲಾಗಿದ್ದು, ಇದರಿಂದ ಅವರು ಕಳೆದ 40 ದಿನಗಳಿಂದ ವಸತಿ ನಿಲಯದ ಎದುರು ಧರಣಿ ನಡೆಸುತ್ತಿದ್ದರು. ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ತಿಳಿಸಿದ್ದರು. ಇದರ ಜೊತೆಗೆ ವಾರ್ಡನ್ ಮೈಮೂದ್ ನದಾಫ್ ವಿರುದ್ಧ ಈ ಹಿಂದೆ ಹಲವು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದು, ಅವು ಇನ್ನೂ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿವೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಸರ್ಕಾರದ ಆದೇಶ ಪಾಲಿಸದ ವಾರ್ಡನ್ ಮೈಮೂದ್ ನದಾಫ್ ಅವರನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕು ಹಾಗೂ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹೊರಗುತ್ತಿಗೆ ನೌಕರರನ್ನು ಸೇವೆಯಲ್ಲಿ ಮುಂದುವರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಅಧಿಕಾರಿಗಳು ಬೇಗ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಭೀಮಶೆಟ್ಟಿ ಎಂಪಳ್ಳಿ, ನಾಗರತ್ನ ಮದನ್ಕರ್, ಅಲ್ಲಾ ಪಟೇಲ್ ಸಾವಳ್ಗಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಡಿಸೆಂಬರ್ ತಿಂಗಳಲ್ಲಿ ನಗರದಲ್ಲಿ ಪ್ರಾರಂಭ ಆಗಿದೆ ಸರ್ಕಾರ ಅನುಮೋದನೆ ಪಡೆದು. ಅದರಲ್ಲಿ ಒಬ್ಬ ಕ್ರಿಮಿನಲ್ ಆರೋಪಿ ವಾರ್ಡನ್ ಮೈಮೂದ್ ನದಾಫ್ ಅಂಥೇಳಿ ಅವ PS ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದು ಸಸ್ಪೆಂಡ್ದಾಗಿದ್ದ. ಅಂಥವನಿಗೆ ಅದು ಚಾರ್ಜ್ ಕೊಟ್ರು. ಅದು ಹಾಸ್ಟೆಲ್ ನಡೆಸ್ಲಿಕ್ಕೆ ಕೊಟ್ರೆ ಅವ ಬರಬೇಕಾದ್ರೆ ಸ್ಟಾರ್ಟೇ ಮಾಡ್ಯಾನ. ಅಲ್ಲಿ ಏನೂ ಇಲ್ಲ, ಹಾಸ್ಟೆಲ್ದಾಗ ವಿದ್ಯಾರ್ಥಿಗಳಿಲ್ಲ, ಏನೂ ಇಲ್ಲ. 4 ಜನ ಸಿಬ್ಬಂದಿಗೆ ತೊಗೊಂಡು 2 ತಿಂಗಳು ಅವನು ಒಬ್ಬನ ಸಲಕ್ಕೆ ಅಡುಗೆ ಮಾಡಿಸ್ಯಾನ. ಅವ 2 ತಿಂಗಳು ಮತ್ತು ಅವ ಅಟೆಂಡೆನ್ಸು ಕೊಟ್ಟಾನೆ. ಒಬ್ಬನ ಸಲಕ್ಕೆ 4 ಮಂದಿ ಸಿಬ್ಬಂದಿ ಅಟೆಂಡೆನ್ಸ್ ಕೊಟ್ಟಾನವ. ಅದು ಕೊಟ್ಟಾಗೆ ನಾವು ದೂರು ಕೊಟ್ಟೆವು. ಅವ ಕೆಲಸನೇ ನಡೆಸಿಲ್ಲ ಅಲ್ಲಿ. ಮತ್ತು ಅಲ್ಲಿ ನಮ್ಮಲ್ಲಿ 16 ವರ್ಷ ಕೆಲಸ ಮಾಡಿದವರು ಸಿಬ್ಬಂದಿ ಇದ್ದಾರೆ, ಅವ್ರಿಗೆ ತೊಗೋಬೇಕಂತ. ಅವಾಗ ತೋತೀವಿ ಅಂಥೇಳಿ ಮಾನ್ಯ BCM ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಫೀಸರ್ಗಳು ಒಪ್ಕೊಂಡು ಇಲ್ಲಿವರೆಗೆ 2 ತಿಂಗಳಾಯ್ತು. ನಮ್ಮವರು ತೋತೀವಿ ಅಂದಿದ್ದಕ್ಕೆ ಇವ್ರು ದಿನ ಹೋಗಿ ಹಾಸ್ಟೆಲ್ ಮುಂದೆ ಕೂಡಬೇಕು, ಸಾಯಂಕಾಲ ಬರಬೇಕು. ಮುಂಜಾನೆ 10ಕ್ಕೆ ಹೋಗಿ ಸಾಯಂಕಾಲ ತನಕ ಕಳೆದ 40 ದಿನ ಹಿಡಿದು ಧರಣ ಮಾಡ್ಯಾರ ಹಾಸ್ಟೆಲ್ ಮುಂದೆ. ಆದ್ರೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು, ತಾಲೂಕು ಆಫೀಸರ್ಗಳು ಇನ್ನೂ ಕೂಡ ಮಾಡ್ತೀವಿ, ಅವನ ಮ್ಯಾಗೆ ಕ್ರಮ ಜರುಗಿಸ್ತೀವಿ ಅಂತಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಅವನ ಮ್ಯಾಗೆ ಕ್ರಮ ಜರುಗಿಸಿ ಅವನಿಗೊಂದು ನೋಟಿಸ್ ಕೊಟ್ಟು ಮತ್ತೊಬ್ಬ ವಾರ್ಡನಿಗೆ ನಿಯೋಜನೆ ಮಾಡ್ಯಾರ. ಆ ವಾರ್ಡನಿಗೆ ಹೋದ್ರೆ ಆ ವಾರ್ಡನಿಗೆ ಚಾರ್ಜ್ನೂ ಕೊಡ್ಲಾಗ್ತಾ ಇರಲಿಲ್ಲ. ಅವನಿಗೆ ಅಂಜಿಸ್ತಾನವ, ಭಾಳ ಕ್ರಿಮಿನಲ್ ಗುಂಡ ಅವ. ಅಂಥವರೆಲ್ಲ ವಾರ್ಡನಾಗಿ ಬಂದರೆ ಹಾಸ್ಟೆಲಲ್ಲಿ ಉಳಿತದೆ. ಎಲ್ಲ ಬೋಗಸ್. ಅಲ್ಲಿ ವಿದ್ಯಾರ್ಥಿಗಳೇ ಇಲ್ಲ. ಈಗೇನೋ ಒಂದು 8-10 ಹುಡುಗರಿಗೆ ತೊಗೊಳನವ. ಆದರೆ ಎಲ್ಲ ನಕಲಿ ಮಾಡಿ ಒಂದು ಕಡೆ ಸರ್ಕಾರ ಹಣ ಲೂಟಿ ಮಾಡ್ಬೇಕಂತಾನೆ, ಇನ್ನೊಂದು ಕಡೆ ಹೊರಗುತ್ತಿಗೆ ನೌಕರರಿಗೆ ಕೆಲಸ ತೊಗೊಂಡಿನಂತೇಳಿ ವಿದ್ಯಾರ್ಥಿಗಳಿಲ್ಲಿ ಅಡುಗೆ ಮಾಡಲಾರ್ದೇ ಅವ್ರಿಗೂ ಸ್ಯಾಲ್ರಿ ಹಾಕಿ ದುಡ್ಡು ಎತ್ತಬೇಕಂತಾನೆ. ಟೋಟಲಿ ಅಂಥ ಒಬ್ಬ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡೋ ಒಬ್ಬ ವಾರ್ಡನ್ಗೆ ಜಿಲ್ಲಾಡಳಿತ ಆ್ಯಕ್ಷನ್ ತೋತಾ ಇಲ್ಲ. ನಾವು ಹಲವಾರು ಸಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೀವಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತಂದೀವಿ. ಆದರೆ ಇಲ್ಲಿವರೆಗೆ ಅವ್ರಿಗೆ ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಇವತ್ತು ಈ ಹೋರಾಟ ಮೂಲಕ ನಾವು ಇಲ್ಲೇ ಕೂಡ್ತೀವಿ. ಅವನಿಗೆ ಸಸ್ಪೆಂಡ್ ಆಗಿ ಅವನಿಗೆ ಹೊರಗೆ ಹಾಕಬೇಕು, ಬೇರೆಯವ್ರಿಗೆ ಕೊಟ್ಟು ಹಾಸ್ಟೆಲ್ದಲ್ಲಿ ನಮ್ಮ ಹಳೆ ಸಿಬ್ಬಂದಿ ತೊಗೊಂಬವರೆಗೂ ಕೂಡ ಈ ಒಂದು ಹೋರಾಟ ಇಲ್ಲಿ ನಡೆಸ್ಬೇಕಂತ ಇವತ್ತು ಇಲ್ಲಿ ಬಂದಿದ್ದೆವು. ಈಗ ನಾವು ಅದು ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಇಲ್ಲಿ ಕೂಡ್ತೀವಿ. ಕಲಬುರಗಿಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿ ಅವರ 80ನೇ ಜನ್ಮ ದಿನಾಚರಣೆ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ, ರಾಷ್ಟ್ರೀಯ ಬಸವದಳ ಹಾಗೂ ಬಸವಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿ ಅವರ 80ನೇ ಜನ್ಮ ದಿನಾಚರಣೆ ಹಾಗೂ 7ನೇ
ಸಂಸ್ಕರಣಾ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಖ್ಯಾತ ಸಂಗೀತಗಾರರು ಮತ್ತು ಆಕಾಶವಾಣಿ ಕಲಾವಿದರಾದ ಶರಣೆ ಶಾರದಾ ಜಂಬಲದಿನ್ನಿ ಅವರ ವಯೋನಿವೃತ್ತಿ ಸನ್ಮಾನ ಸಮಾರಂಭವು ನಡೆಯಲಿದೆ. ಈ ಕಾರ್ಯಕ್ರಮವು ಶನಿವಾರ ಸಂಜೆ 5:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಹಿಂಭಾಗ ಆನಂದ ನಗರದಲ್ಲಿರುವ ಬಸವ ಮಂಟಪದಲ್ಲಿ ಜರುಗಲಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ಶರಣ ಅರುಣ್ ಕುಮಾರ್ ಪಾಟೀಲ್, ಗುಲ್ಬರ್ಗಾ ಯಾದಗಿರಿ ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾದ ಶರಣ್ ಸುರೇಶ್ ಸಜ್ಜನ್ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಕರ್ನಾಟಕ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾದ ಶರಣ್ ಬಸವರಾಜ್ ಧನ್ನೂರ್ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾದ ಶರಣ ಪ್ರಭುಲಿಂಗ ಮಹಾಗಾಂವ್ಕರ್ ವಹಿಸಲಿದ್ದು, ಅಧ್ಯಕ್ಷರಾದ ಶರಣ್ ಆರ್ಜಿ ಶೆಟ್ಗಾರ್ ಅವರು ಗೌರವ ಉಪಸ್ಥಿತಿ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶರಣ ಬಸವರಾಜ್ ಕೋಣಿನ್ ಅವರು ಪ್ರಾಸ್ತಾವಿಕ ನುಡಿ ನೀಡಲಿದ್ದು, ಶರಣ ಶಿವಕುಮಾರ್ ಬಿದ್ರಿ ಅತಿಥಿಗಳ ಪರಿಚಯ ಮಾಡಿಕೊಡಲಿದ್ದಾರೆ. ಶರಣ ಶಶಿಕಾಂತ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿದ್ದು, ಮಹಿಳಾ ಘಟಕದ ಸದಸ್ಯರಿಂದ ವಚನ ಪ್ರಾರ್ಥನೆ ನಡೆಯಲಿದೆ. ಶರಣ ಅಶೋಕ್ ಗೋಳಿ ಸ್ವಾಗತ ಕೋರಲಿದ್ದು, ಶರಣ ಶಿವಶರಣಪ್ಪ ದೇಗಾಂವ್ ಅವರು ಶರಣ ಸಮರ್ಪಣೆ ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಲಿಂಗಾಯತ ಸಮಾಜದ ಗಣ್ಯರು, ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಈ ನಾಡಿಗೆ ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತ ಮತ್ತು ವಿವಿಧ ರಾಷ್ಟ್ರಗಳಲ್ಲಿ ಬಸವ ತತ್ವವನ್ನು ಪ್ರಚಾರದ ಮೂಲಕ ಮಾಡಿರ್ತಕ್ಕಂಥ ಏಕೈಕ ಜಗತ್ತಿನ ಮೊದಲನೇ ಮಹಿಳಾ ಜಗದ್ಗುರುಗಳಂದರೆ ಜಗದ್ಗುರು ಮಾತೆ ಮಾದೇವರು. ಅವರ 80ನೆಯ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಜೊತೆಗೆ ಅವರು ವಿಶೇಷ ಅಂತಂದರೆ 13ನೇ ತಾರೀಕು ಅವ್ರದ್ದು ಜನ್ಮ ದಿನಾಚರಣೆ, 14ನೇ ತಾರೀಕು ಅವರು ಲಿಂಗೈಕ್ಯ ದಿನಾಚರಣೆ. ಅದರ ಅಂಗವಾಗಿ ನಾವು 14ನೇ ತಾರೀಕು 80ನೇ ಜನ್ಮ ದಿನಾಚರಣೆ 7ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅವರ ಪ್ರೇರಣೆಯಿಂದಲೇ ಈ ನಾಡಿಗೆ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಬಸವ ತತ್ವವನ್ನು ಬೇರೂರತಕ್ಕಂಥ ಕಾರ್ಯವನ್ನು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿಯವಾಗಿ ಪ್ರವಚನ ಮೂಲಕ ಬಸವ ತತ್ವವನ್ನು ಪ್ರಚಾರ ಮಾಡಿದ್ದಾರೆ. ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡಿಬೇಕು ಅಂತಕ್ಕಂಥ ಕೊನೆಯ ಉದ್ದೇಶವಾಗಿತ್ತು. ಆ ಉದ್ದೇಶವನ್ನು ಈಗ ನಾವು ಸಾಕಾರ ಮಾಡಲಿಕ್ಕೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾವನ್ನು ಜನ್ಮ ತಾಳಿದೆ. ಅದರ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡಿಬೇಕು ಅಂತಕ್ಕಂಥ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನಿರೂಪಿಸ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಕಾರ್ಯಕರ್ತರಾಗಿರ್ತಕ್ಕಂಥ ಶರಣೆ ಶಾರದಾ ಜಂಬಲ್ದಿನಿ ಅವರು ವಚನ ಸಂಗೀತ ಕಲಾವಿದರು. ಆಕಾಶವಾಣಿಯಲ್ಲಿ ಸೇವೆಯನ್ನು ಮಾಡಿ ಮೊನ್ನೆ ತಾನೇ ಫೆಬ್ರವರಿ 28ಕ್ಕೆ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಕೂಡ ಏನಪ್ಪ ಅಂದರೆ ವಯೋನಿವೃತ್ತಿಯ ಸಂದರ್ಭದಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭ ಕೂಡ ಇದೇ ವೇದಿಕೆ ಮೇಲೆ ಹಮ್ಮಿಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ವಚನ ಸಂಗೀತ ಇದಕ್ಕೆ ಸೇವೆಯನ್ನು ಮುಂದಿನ ಜೀವನದಲ್ಲಿ ಸಲ್ಲಿಸಬೇಕು ಅಂತಕ್ಕಂಥ ಆ ಒಂದು ಉದ್ದೇಶ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡ್ತಾ ಇದ್ದೇವೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು,
ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.